The last class we are discussing about the concept of measurement of or measure of the poverty. In the measure of the poverty of the calculated of income ratio and a gap index of and income gap of index is equal to the poverty gap index and example number of the strength of the urban or national poverty students. So ಕಳೆದ ನಾವೇನು ಬಡತನ ಒಂದು ಮಾಪನವನ್ನು ಹೇಗೆ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಂತೆ ಹೆಡ್ ಕೌಂಟ್ ರೇಷಿಯೋ ಮೀನ್ಸ್ ತಲೆ ಎಣಿಕೆ ಆಗಿರ್ಬೋದು, ಇನ್ಕಮ್ ಗ್ರಾಫ್ ಆಗಿರ್ಬೋದು, ಆದಾಯದ ಅಂತರಸೂಚಿ ಆಗಿರ್ಬೋದು, ಪವರ್ಟಿ ಇನ್ಕಮ್ ಗ್ರಾಫ್ ಇಂಡೆಕ್ಸ್ ಬಡತನದ ಒಂದು ಅಂತರಸೂಚಿ ಆದಾಯದ ಅಂತರಸೂಚಿ ಅಂಡ್ ಸ್ಕ್ವೇರ್ ಆಫ್ ದ ಪವರ್ಟಿ ಗ್ಯಾಪ್ ಇಂಡೆಕ್ಸ್ ದ್ವಿಗುಣಿಸಿದಂತಹ ಬಡತನದ ಒಂದು ಅಂತರಸೂಚಿ ಆದಾಯದ ಬಡತನವನ್ನು ಮಾಪನ ಮಾಡ್ತಾ ಇದ್ದೀವಿ. ಸೊ ಹಾಗೆಯೇ ಅದಕ್ಕೆ ಸಂಬಂಧಪಟ್ಟ ಒಂದು ಸೆನ್ಸಸ್ ಪವರ್ಟಿ ಕ್ಯಾಲ್ಕುಲೇಷನ್ ಗೌರ್ಮೆಂಟ್ ಏನು ಮಾಡಿತ್ತು 1994 1993 to 94 2004 to 2005 and 2009 to 2010 ಅರ್ಬನ್ ಆ್ಯಂಡ್ ರೂರಲ್ ನಗರ ಮತ್ತು ಗ್ರಾಮೀಣ ಅಂಶದ ಒಂದು ಬಡತನದ ಒಂದು ಮಾಪನವನ್ನು ಮಾಡಿರುವಂಥ ಎಕ್ಸಾಮ್ಸ್ ಕೊಟ್ಟಿದೆ. ಓಕೆ, ಸೊ ಇನ್ ದಿಸ್ ಕ್ಲಾಸ್ ವಿ ಆರ್ the causes of poverty. Causes of poverty. ಬಡತನಕ್ಕೆ ಕಾರಣ ಏನು? ಸೊ ಈಗ ನಾವು ಐಡೆಂಟಿಫಿಕೇಶನ್ ಪೂರ್ ಮಾಡಿದ್ವಿ. ಐಡೆಂಟಿಫಿಕೇಶನ್ ಪೂರ್ ಬೇಕು. ಬಡತನವನ್ನು ನಾವು ಹೇಗೆ ಗುರುತಿಸ್ತೀವಿ ಅಂತ ಅಲ್ವಾ ಗುರುತಿಸ್ತಾ ಇದ್ದೀವಿ. ಸೊ ಹಂಗ್ರಿ, ಸ್ಟಾರ್ವೇಷನ್ಸ್, ಪೀಸ್ ಆ್ಯಂಡ್ ಫಿಸಿಕಲ್ ಇನ್ ಹೆಲ್ತ್, ಓಕೆ, ಲ್ಯಾಕ್ ಆಫ್ ಎಜುಕೇಷನ್, ಅದು ಬೇಸಿಕ್ ನೀಡ್ಸ್. ಕೆಲವು ಮೂಲ ಸಮಸ್ಯೆಗಳಿದ್ದಾವೆ, ಹಸುವು, ದಾರಿದ್ರ್ಯ ಎಲ್ಲವೂ ಗುರುತಿಸ್ತಾ ಇದೆ. ಬಟ್ ಇಂಪಾರ್ಟೆಂಟ್ ಕಾಸಸ್ ಆಫ್ ಪವರ್ಟಿ, ಕಾರಣಗಳು, ಬಡತನಕ್ಕೆ ಕಾರಣಗಳು. What are the causes? So many examples in Karnataka. Lack of education. So, ಸಾಕ್ಷರತೆಯನ್ನು ನಾವು ಕೊರತೆ ಇದ್ದಾಗ ರೇಟ್ ಆಫ್ ಪವರ್ಟಿ ಬಡತನ ಹ್ಯಾಂಗಲ್ಸ್ ಅನಾರೋಗ್ಯ ಸಾಹಿತ್ಯದಲ್ಲಿ ಬಡತನ. ಬಟ್ ಪರ್ಟಿಕ್ಯುಲರ್ ದ ಟ್ರೂ ಕಾನ್ಸೆಪ್ಟ್ there are 1, 2, 3, 4 points there. So 4 points the real are true causes of poverty. ಬಡತನಕ್ಕೆ ಬೇಕು ಮುಖ್ಯವಾಗಿರ್ತಕ್ಕಂಥ ಕಾರಣಗಳಲ್ಲಿ ಈ ಪ್ರಮುಖ ಪ್ರೆಸೆಂಟ್ ಸಿಚುವೇಶನ್ ವಾಸ್ತವದಲ್ಲಿ ಬಡತನಕ್ಕೆ ಎಷ್ಟು ಕಾರಣಗಳಿವೆ, ಆ ಕಾರಣವನ್ನು ತೋರಿಸಿದ್ರೆ ಅಷ್ಟು ಸತ್ಯವಾಗಿರ್ತಕ್ಕಂಥ ಸಂಗತಿಗಳಿವೆ, ಟ್ರೂ ಸಿಚುವೇಶನ್ ಸಂಗತಿಗಳು ಹೋಗುತ್ತೆ. ಸೊ ಅವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ನಾವು ಕರೀಬಹುದು. The first, the causes of poverty. Listen carefully. The police go wrong. The people are poor. The people are poor because they lack economic freedom. ಸಾಮಾನ್ಯವಾಗಿ ಜನರ ಬಡತನ ಸಂಖ್ಯೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನಂತಂದ್ರೆ ದೇ ಲ್ಯಾಕ್ ಆಫ್ ಎಕನಾಮಿಕ್ ಫ್ರೀಡಮ್ ಟು ಚೂಸ್ ಫ್ರಮ್. ಸೊ ಆರಂಭದಲ್ಲಿ ಆರ್ಥಿಕತೆಯನ್ನು ಆಯ್ಕೆ ಮಾಡಲಿಕ್ಕೆ ಕೊರತೆ ಏನಿದೆ, ಆರ್ಥಿಕತೆಯನ್ನು ಆಯ್ಕೆ ಮಾಡಲಿಕ್ಕೆ ಕೊರತೆ ಏನಿದೆ, ಸೊ ಅದು ಬಡತನಕ್ಕೆ ಕಾರಣ ಆಗುತ್ತೆ. ಹೇಗೆ ನಾವು ಬದುಕಬೇಕು, ಅವರ ಪ್ರಾಬ್ಲಮ್ಸ್ ಆಫ್ ಪವರ್ಟಿ, ನಮ್ಮ ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕು, ಯೂಸಸ್ ಆಫ್ ಗವರ್ಮೆಂಟ್ ಫೆಸಿಲಿಟೀಸ್, ಇನ್ಫ್ರಾಸ್ಟ್ರಕ್ಚರ್ಸ್ ಅಂಡ್ ಆಲ್ಸೋ ಹೇಗೆ ನಾವು ಸೌಕರ್ಯಗಳನ್ನು ಪಡ್ಕೊಳ್ಳೋದು ಹೇಗೆ, and what are the from the basic needs. ಇಲ್ಲಿಂದ ನಾವು ಮೂಲಭೂತ ಸಮಸ್ಯೆಗಳನ್ನು ನಾವು ಪಡ್ಕೊಳ್ಬೇಕು ಅನ್ನೋದು ಸಮಸ್ಯೆ ಇದೆ. ಸೊ ಗೌರ್ಮೆಂಟ್ ಏನು ಮಾಡ್ತಿದೆ, ಮಕ್ಕಳಿಗೋಸ್ಕರ ಸಾಕಷ್ಟು ಯೋಜನೆಗಳನ್ನು ಮೂಲಕ ಫುಡ್ಗಳನ್ನು ಕ್ಲಾಸ್ ಕೊಡ್ತಾ ಇದ್ದಾರೆ. ಸೊ ಅವುಗಳೇನಾಗ್ತದೆ, ಇಟ್ಸ್ ಡಿಸ್ಟ್ರಿಬ್ಯೂಷನ್ಸ್ ಆಫ್ ದ ಮೀಡಿಯೇಟರ್ ಆರ್ ಮಿಡಲ್ ಕ್ಲಾಸ್ ಸೊ ಏನಾಗುತ್ತೆ, ಮಧ್ಯಮ ವರ್ಗದವರಿಗೆ ಮತ್ತು ಮೀಡಿಯೇಟ್ಸ್
main reasons are causes the people are poor. So ಸಾಕ್ಷರತೆ ಪ್ರಸನ್ನ ಇದ್ದಾರೆ because of lack of economic freedom. ಆರ್ಥಿಕತೆಯ ಒಂದು ಸ್ವಾತಂತ್ರ್ಯ ಇರಬೇಕು because the government has also stuff and poverty. ಇಲ್ಲಿ ಯಾರಾದರೂ ಬಡವರನ್ನು ಆರ್ಥಿಕ ಚಟುವಟಿಕೆ ಮಾಡೋದು ರೆಡಿ ಇರ್ತಾರೆ. ಸೊ ರಾಷ್ಟ್ರದ ಉತ್ಪಾದನೆ ರೆಡಿ ಇರ್ತಾರೆ. ಬಟ್ economic freedom, lack of economic freedom. ಆರ್ಥಿಕತೆಯಲ್ಲಿ ಅವರ ಸ್ವಾತಂತ್ರ್ಯ ಇರೋದಿಲ್ಲ. ಆರ್ಥಿಕತೆಯಲ್ಲಿ ಸ್ವಾತಂತ್ರ್ಯ ಇರೋದಿಲ್ಲ. ಸ್ವಾರ್ಥ ಕಾರಣದಿಂದ ಯಾವುದು ಆಯ್ಕೆ ಮಾಡಿಕೊಳ್ಬೇಕು ಅನ್ನೋ ಸಮಸ್ಯೆ ಎದುರಿಸ್ತಾ ಹೋಗ್ತದೆ. ಸೊ ಅದರಿಂದ ಏನಾಗ್ತದೆ ಬಡತನ ಅಂತ ಸೊ ಇದೆ ಅಬಿಲಿಟೀಸ್ ಇದೆ, ನೆಕ್ಸ್ಟ್ ಇದೆ ಸ್ಕಿಲ್ಸ್ ಇದೆ, ಬಟ್ ಎಕನಾಮಿಕ್ ಫ್ರೀಡಮ್ಸ್. ಸೊ ಎಲ್ಲವೂ ಮಾಡಿಸಿದ್ದಾರೆ. ಸೊ ಆರ್ಥಿಕತೆಯ ಸ್ವಾತಂತ್ರ್ಯ ಇರ್ಬೋದು. ಸೊ ಆರ್ಥಿಕತೆ ಸ್ವಾತಂತ್ರ್ಯ ಇದ್ದರೆ ಏನಾಗ್ತಾ ಹೋಗ್ತಾ ಸೊ ಬಡತನ ಆಗಿರ್ತಾ ಅಲ್ವಾ. ಸೊ ಇದ್ದಂತ ಡೇ ಬೈ ಡೇ ಟೈಮ್ಸ್ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಇಯರ್ಸ್ ತುಂಬ ಓಕೆ, ದಿನಗಳು ಕಲಿತವೆ, ವರ್ಷಗಳು ಕಲಿತವೆ, ಸಮಯಗಳು ಕಳೆದವು. ಬಟ್ ಅವ್ರು ಯೋಚನೆ ಮಾಡಬೇಕು ಚೂಸ್ ಲ್ಯಾಕ್ ಆಫ್ ಸೊ ಆಯ್ಕೆಯನ್ನು ಮಾಡ್ಕೊಂಡು ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು, ಎಲ್ಲಿಂದ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋ ಒಂದು ಆರ್ಥಿಕ ಕೊರತೆ ಅಂತಕ್ಕಂಥದ್ದು ಬಡತನಕ್ಕೆ ಬಳಸ್ಕೊಳ್ಬೇಕಾಗುತ್ತೆ. ಸೊ ನೀವೇನಾದ್ರು ಮಾಡಿ ಹೇಗೆ ಮಾಡಬೇಕು ಸೊ ಮಾಡೋಕ್ಕೆ ಹಿಡಿಯುತ್ತೆ, ಬಟ್ ಅವಕಾಶ ಸಿಗೋದು ಅಲ್ವಾ. ಸೊ ಹಾಗೆ ಸಮಸ್ಯೆ ಇವತ್ತಿನ ಸಮಾಜ. ಸೊ ಊಟ ಮಾಡೋ ಶಕ್ತಿ ನನಗೆ ಸಾಕಷ್ಟು ದುಡ್ಡು ಇರೋದಿಲ್ಲ. ಸೊ ಊಟ ಮಾಡಲಿಕ್ಕೆ ಸ್ವಲ್ಪ ದೊಡ್ಡದಿರುತ್ತೆ, ಊಟ ಮಾಡೋಂಥದ್ದು ಹಸಿವು ಇದೆ, ಹಣ ಇದೆ ಫುಡ್ಸ್ ಹಸುವ. ಸೊ ಈ ಎರಡು ಕಂಡೀಷನ್ಸ್ಗಳು ಇರುತ್ತೆ. ಸೊ ಹಾಗಾಗಿ ಇವತ್ತಿನ ಜಗ್ಗಿ ಓದ್ತಕ್ಕಂಥ ರೈತರಿಗೆ ಇವತ್ತೇನಾಗ್ತದೆ ಶಕ್ತಿ ಇದೆ ಬಟ್ ಕೊಳ್ಳುವಂಥ ಶಕ್ತಿ ಇದೆ, ಬಟ್ ಅವನಿಗೆ ಓಡುವಂಥ ಶಕ್ತಿ ಇದೆ. ಸೊ ಹಾಗಾಗಿ ಹೇಳ್ಬೋಗುತ್ತೆ ದ ಪೀಪಲ್ ಆರ್ ದೇ ಲ್ಯಾಕ್ ಎಕನಾಮಿಕ್ ಫ್ರೀಡಮ್. ಆರ್ಥಿಕತೆ ಕೊರತೆ ಇರ್ತಕ್ಕಂಥದ್ದು ಯಾವುದೋ ಆಯ್ಕೆ ಮಾಡಿಕೊಳ್ಳಿ ಸಮಸ್ಯೆ ಆಗುತ್ತೆ. ಹಾಗಾಗಿ ಬಡತನದ ಒಂದು ಕಾರಣ ಅಂತ ಹೇಳ್ಬೋದು. ಅಂಡ್ ಸೆಕೆಂಡ್ ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದಿ ನೇಚರ್ ಆಫ್ ಪವರ್ಟಿ. ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದಿ ನೇಚರ್ ಆಫ್ ಪವರ್ಟಿ. ಸಾಮಾನ್ಯವಾಗಿ ಜನರಲ್ ನ್ಯಾಷನಲ್ ಬಿಹೇವಿಯರ್ ಬಡತನಕ್ಕೆ ಸಂಬಂಧಪಟ್ಟಂಥ ಒಂದು ಸ್ವಾಭಾವಿಕ ಒಂದು ಬಡತನ ಅಂತಕ್ಕಂಥದ್ದು ಏನಿದೆ ಅದನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನಾವು ವಿಫಲರಾಗಿದ್ದೀವಿ. ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ನೇಚರ್ ಆಫ್ ಪವರ್ಟಿ. ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಬಡತನವನ್ನು ನಾವು ಅರ್ಥ ಮಾಡಿಕೊಳ್ಳುವಲ್ಲಿ ನಾವು ವಿಫಲರಾಗಿದ್ದೀವಿ. ಅಂಡರ್ಸ್ಟ್ಯಾಂಡಿಂಗ್ ನ್ಯಾಚರ್ ಆಫ್ ಪವರ್ಟಿ. ಸ್ವಾಭಾವಿಕ ಇರ್ತಕ್ಕಂಥ ಒಂದು ಬಡತನವನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಲು ಹೇಗಿದೆ ವೇರಿಯಸ್ ಪವರ್ಟಿ ವೈ ಏಕೆ ಸೊ ಎಲ್ಲಿ ಬಡತನ ಇದೆ, ಏಕೆ ಬಡತನ ಬರ್ತದೆ? ಇಟ್ಸ್ ನ್ಯಾಚುರಲ್ ಸ್ವಾಭಾವಿಕವಾದಂಥ ಒಂದು ಸ್ಥಿತಿ ಅದು. ನ್ಯಾಚುರಲ್ ಸ್ಟೇಟಸ್ ಅಂತ ನಾವು ಕರಿತೀವಿ, ಸಿಚುವೇಶನ್ ಅಂತ ಕರಿತೀವಿ, ಸಿಚುವೇಶನ್ಸ್ ಅಂತ ನಾವು ಕರಿತೀವಿ. ಸೊ ಅದು ಅರ್ಥ ಮಾಡ್ಕೊಳ್ಳಿ ನಾವು ಏನು ಮಾಡ್ತಾ ಇದ್ದೀವಿ, ವಿಫಲ ಆಗ್ತಾ ಇದ್ದೀವಿ. ಸ್ವಾಭಾವಿಕವಾಗಿರ್ತಕ್ಕಂಥ ಏನ ಹೆಸರು ಒಂದು ಬಡತನದ ಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಳ್ಳೋಕೆ ನಾವು ಸಮಸ್ಯೆಯನ್ನು ಅನುಭವಿಸ್ತಿದ್ದೀವಿ. ಹಾಗಾಗಿ ಅದು ಸಹ ಒಂದು ಕಾರಣ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವತ್ತು ಸಾಕಷ್ಟು ಸೊ ಐ ಆ್ಯಂಡ್ ವಿ ಆರ್ ಆಲ್ಸೋ ಫ್ರಮ್ ಪವರ್ಟಿ ಬಡತನ ಹೇಗಿದೆ ನಾವೆಲ್ಲರೂ ಬಂದಿರೋದು. ಸೊ ಅಲ್ಲಿ ಸಮಸ್ಯೆಗಳೇನಿದೆ ಅವರನ್ನು ಗುರುಸ್ಬೇಕಾಗುತ್ತೆ ಒಂದು ಅಂಶ. ಸೊ ಹಾಗಾಗಿ ಅದು ಒಂದು ಅಂಶ. ಜೊತೆಗೆ ಲ್ಯಾಕ್ ಆಫ್ ನೇಚರ್ ಆಫ್ ಪವರ್ಟಿ ಸಿಗುತ್ತೆ. ಸೊ ಅದು ಐಡೆಂಟಿಫಿಕೇಶನ್ ಪವರ್ಟೀಸ್ ಅಂಡ್ ಪ್ಲಾನಿಂಗ್ ಆಫ್ ಗವರ್ಮೆಂಟ್ ಅಡ್ಮಿನಿಸ್ಟ್ರೇಷನ್, ಪ್ಲಾನಿಂಗ್ ಆಫ್ ರೂಲ್ಸನ್ನು ಇರುತ್ತೆ ಕ್ರಿಯೇಟ್ ಮಿಸ್ಲೀಡ್ ಮಾಡಿದ್ರೆ ಮಿಸ್ಗೈಡ್ ಸರಿ ಮಾಡ್ಕೊತ್ತೆ ಸರಿಯಾದ ಮಾರ್ಗದರ್ಶನ ಮಾಡ್ಕೋಬೇಕು. ಸೊ ಯಾವುದೋ ಒಂದು ಇನ್ಸಿಡೆಂಟ್ ಇರುತ್ತೆ, ಆ ಇನ್ಸಿಡೆಂಟ್ನ ತಿಳ್ಕೊಂಡು ಏನು ಮಾಡ್ತಾ ಹೋಗ್ತೀವಿ. ಸೊ ಪವರ್ಟಿ ಸಂದರ್ಭದಲ್ಲಿ ಹೇಗಿರುತ್ತೆ ಅಷ್ಟೇ. ದ ಬೇಸ್ ನಾವು ಸ್ಟಡಿ ಅದರ ಮೂಲವನ್ನು ನಾವು ಅಧ್ಯಯನ ಮಾಡಿರೋದು. ಸೊ ಹಾಗಾಗಿ ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ನೇಚರ್ ದಿ ಪವರ್ಟಿ. ಬಟ್ ನಮ್ಮ ಮೂಲ ಅಂತ ಸಾಕಷ್ಟು ಇರುತ್ತೆ, ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಬೋದು.
ರೂಪಿಸಲಿಕ್ಕೆ ಸಹಾಯಕ ಆಗ್ತದೆ. ರೂಪಿಸಲಿಕ್ಕೆ ಸಹಾಯಕ ಆಗ್ತದೆ. ದ ಫಸ್ಟ್ ಒನ್, ದ ಪೀಪಲ್ ಆಫ್ ದ ಪೂರ್ ಎಕನಾಮಿಕ್ ಫ್ರೀಡಮ್ ಟು ಚೂಸ್ ಆರ್ಥಿಕತೆ ಅರ್ಥ ಸಂಬಂಧಪಟ್ಟಂತೆ ಸ್ವತಂತ್ರ ಅಂತ ನಮಗೆ ಇಲ್ಲೇ ಇರ್ತದೆ. ಅಂಡ್ ಸೆಕೆಂಡ್ ಒನ್, ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದಿ nature of poverty. And next, third one, political clarity. The way fools are treated as the clients of the political parties rather than real objectives of differentiation. Very important students, please know the political claims. ಸಾಮಾನ್ಯವಾಗಿ ರಾಜಕಾರಣ ಯಾವಾಗ ಬಡತನವನ್ನು ನಾವು ಟ್ರೀಟ್ ಮಾಡ್ತೀವಿ, ಯಾವಾಗ ಬಡತನ ಸಂಬಂಧ ಕೊಡ್ತಾರೆ ಆಸ್ ಕೈಂಡ್ ಆಫ್ ದಿ ಪೊಲಿಟಿಕಲ್ ಪಾರ್ಟೀಸ್. ರಾಜಕೀಯ ಪಕ್ಷಗಳು ಮಾಡ್ತಾರೆ ತನ್ನ ಬೇಳೆಕಾಳುಗಳನ್ನು, ತನ್ನ ಒಂದು ಚಟುವಟಿಕೆಗಳನ್ನು ತನ್ನ ಪಕ್ಷದ ಒಂದು ಬಳಸ್ಕೊಳ್ಳೋಕೆ ಮಾಡ್ತೀವಿ. ದ ಪವರ್ಟಿ ಅಂತಕ್ಕಂಥ ಒಂದು ಆಬ್ಜೆಕ್ಟಿವ್ಸ್ ಏನಿದೆ, ಒಂದು ಸಬ್ಜೆಕ್ಟ್ ಏನಿದೆ, ಆ ಸಬ್ಜೆಕ್ಟ್ ದ ಎಲೆಕ್ಷನ್ಸ್ ಆಫ್ ಪಬ್ಲಿಷ್ ಪರ್ಪಸ್, ಓನ್ಲಿ ಎಲೆಕ್ಷನ್ ಪರ್ಪಸ್, ಓನ್ಲಿ ಫಾರ್ ಅನ್ ಆನರ್ಸ್ ಡೆವಲಪ್ಮೆಂಟ್ ಪ್ಲೀಸ್. ನಾವು ಬಡತನವನ್ನು ನಿರ್ಮೂಲನೆ ಮಾಡ್ತೀವಿ. ಸೊ ನಾವು ಬಡತನ ನಾವು ಬೆಳವಣಿಗೆ ಉದಾಹರಣೆ ಮಾಡ್ತೀವಿ ಅಂತ ಒಂದು ಆಶ್ವಾಸನೆ ಮಾಡ್ತಾ ಇದ್ದಾರೆ. ಸೊ ಎಲ್ಲವನ್ನು ರಾಜಕೀಯ ಪಕ್ಷಗಳು ಬರ್ತದೆ. ಸೊ ಹಾಗಾಗಿ ಜಸ್ಟ್ ಪವರ್ಟಿ ಸಬ್ಜೆಕ್ಟ್ಸ್ ಓನ್ಲಿ ಅಬ್ಜೆಕ್ಟಿವ್ಸ್, ನಾಟ್ ಫಾರ್ ಪವರ್ಟಿ ಏನಿಲ್ಲ ಅವರು ಕೇವಲ ಉದ್ದೇಶವೇ ಆಗಿದ್ದಾರೆ. ಸರ್ಕಾರ ಪಕ್ಷಗಳಲ್ಲಿ, ರಾಜಕೀಯ ಪಕ್ಷಗಳಲ್ಲಿ ಉದ್ದೇಶಗಳು ಮಾತ್ರ ಆಗಿದ್ದಾವೆ. ಅವರು ಯಾವುದೇ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಸೊ ದ ಪೊಲಿಟಿಕಲ್ ದ ವೇ ಆರ್ ಟ್ರೀಟೆಡ್ ಆಸ್ ದಿ ಕ್ಲೈಂಟ್ಸ್ ಆಫ್ ದ ಪೊಲಿಟಿಕಲ್ ಪಾರ್ಟೀಸ್. ಸೊ ರಾಜಕೀಯ ವ್ಯಕ್ತಿಗಳು, ರಾಜಕೀಯ ಪಕ್ಷಗಳ ಒಂದು ಬೆಳವಣಿಗೆ ಮಾತ್ರ ಇವತ್ತು ಬಡತನವನ್ನು ಏನಂತ ಇವತ್ತು ಸಮೀಕ್ಷೆ ಮೂಲಕ ಮಾಡ್ತಾರೆ. ಯಾವುದೇ ಒಂದು ಸೊಲ್ಯೂಷನ್ and rather than real activities of differentiation. ಸಾಮಾನ್ಯವಾಗಿ ಇರತಕ್ಕಂಥ ಒಂದು ನೈಜವಾಗಿರ್ತಕ್ಕಂಥ ಒಂದು ಉದ್ದೇಶಗಳಿರ್ತದೆ, ಅವುಗಳು ಸಫಲ ಯಾವುದೇ ಸಾಹಿತ್ಯ ಬಡತನವನ್ನು ಹೆಚ್ಚಿಸಿಕೊಂಡಿದೆ. ಇನ್ಕ್ರೀಸ್ ಆಫ್ ಪವರ್ಟಿ. ಸೊ ಇವೆಲ್ಲವೂ ಯಶಸ್ವಿ ಆಗಿರ್ತಕ್ಕಂಥ ಸಾಹಿತ್ಯ ಬಡತನವನ್ನು ಹೆಚ್ಚು ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದೆ. ಸೊ ಹಾಗಾಗಿ ಅದು ಸಾಮಾನ್ಯವಾಗಿ ರಾಜಕೀಯ ಬಹುಮತ ಇದೆ. ಸೊ ಅದೇನಾಗಿದೆ, ದೌರ್ಬಲ್ಯ ಆಗ್ತದೆ. ಫಾರ್ ಎಕ್ಸಾಂಪಲ್, ದ ಗವರ್ಮೆಂಟ್ ಸೋ ಮೆನಿ ಪಾರ್ಟೀಸ್ ಇನ್ ದ ಪಾರ್ಟಿಸಿಪೇಟ್ ಇನ್ ಎಲೆಕ್ಷನ್ಸ್ ಅಂಡ್ the majority of so many parties after the winning people, after the winning people. ಸಾಮಾನ್ಯವಾಗಿ ಸಾಕಷ್ಟು ಪಾರ್ಟಿಗಳಿದ್ದಾವೆ, ಪಕ್ಷಗಳಿದ್ದಾವೆ. ಸೊ ಎಲ್ಲ ಪಕ್ಷಗಳಿಗೆ ಏನಾಗ್ತದೆ, ಒಂದು ಪಕ್ಷದಲ್ಲಿ ಬಹುಮತ ಸಿಗೋದು. ಸೊ ಹಾಗಾಗಿ ಅದೇನಾಗ್ತಿದೆ, ದನಿ ಪೊಲಿಟಿಕಲ್ ಯಾವುದೋ ಸಾಕಷ್ಟು ಎಲ್ಲ ಪಾರ್ಟಿಗಳಿಗೆ ಅವಕಾಶ ಇರುತ್ತೆ. ಯಾವುದೋ ಒಂದು ಪಕ್ಷದ ಆಡಳಿತ ಮಾಡ್ತಾ ಇದೆ ಅಂದರೆ ಮತ್ತೊಂದು ಪಕ್ಷ ಏನು ಮಾಡ್ತಾ ಹೋಗುತ್ತೆ, ಪ್ಲೇನ್ ಮಾಡ್ತಾ ಹೋಗುತ್ತೆ. ಸೊ ಗೌರ್ಮೆಂಟ್ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಪಾರ್ಟೀಸ್ ಇದೆ, ಅಪೋಸಿಟ್ ಪಾರ್ಟೀಸ್, ಅಪೋಸಿಟ್ ಗೌರ್ಮೆಂಟ್ ಇದೆ ಆ್ಯಂಡ್ ಗೌರ್ಮೆಂಟ್ ಸರ್ಕಾರ ಇರುತ್ತೆ, ಮತ್ತು ವಿರೋಧ ಪಕ್ಷ ಇರುತ್ತೆ, ವಿರೋಧ ಸರ್ಕಾರಗಳಿರುತ್ತೆ. ಸೊ ಹಾಗಾಗಿ ವಿರೋಧ ಪಕ್ಷ ಇರುತ್ತೆ ಅಥವಾ ಬೆಂಬಲ ಬರತಕ್ಕಂಥ ಬಹುಮತವನ್ನು ಪಡೆದಿರ್ತಕ್ಕಂಥ ಪಕ್ಷಗಳಿರುತ್ತೆ. ಸೊ ಹಾಗಿದ್ದಾಗ ದ ವೀಕ್ ಆಫ್ ದ ಪ್ರೆಸೆಂಟ್ ಗೌರ್ಮೆಂಟ್, ದ ಕಂಟೆಂಟ್ ಆಫ್ the some problems of the poverty. So opposite poverty, it's the plague of millionaires and what are facilities. So ಅವುಗಳನ್ನು ಏನು ಮಾಡ್ತಾ ಹೋಗುತ್ತೆ, ತಿರಸ್ಕಾರ ಮಾಡ್ತಾ ಹೋಗುತ್ತೆ. ರಿಜೆಕ್ಟೆಡ್ problems of ರಿಜೆಕ್ಟೆಡ್ ವೋಟಿಂಗ್ಸ್. ಸೊ
ಅದನ್ನು ಮುಕ್ತಗೊಳಿಸುವಂಥ ಒಂದು ಮತವನ್ನು ಏನು ಮಾಡ್ತಾರೆ ಚಲಾಯಿಸುತ್ತಾರೆ. ಯಾವುದಾದ್ರೂ ಒಂದು ಯೋಜನೆಯನ್ನು ಜಾರಿಗೆ ತರ್ತಾ ಇದೆ ಅಂದರೆ ಸರ್ಕಾರ ಅದಕ್ಕೆ ವಿರೋಧ ಪಕ್ಷಗಳು ಹಾಗಾಗಿ ವಿರೋಧ ಮಾಡಬೇಕಾಗ್ತದೆ. ಬಟ್ ಏನಾಗಿ ನಾವು ದ ಗೌರ್ಮೆಂಟ್ ವಾಟ್ ಇಸ್ ಏನಾಗುತ್ತೆ. ಸೊ ಓನ್ಲಿ ಆ ಇಂಪಾರ್ಟೆನ್ಸ್ ಆಫ್ ಅರ್ನಿಂಗ್ಸ್ ಆಫ್ ಇನ್ಕಮ್ ಪಾರ್ಟಿ ಓನ್ ಪಾರ್ಟಿ ಅವರ ಒಂದು ಪಕ್ಷಕ್ಕೆ ಬೇಕಾಗಿರ್ತಕ್ಕಂಥ ಇನ್ಕಮ್ ಆದಾಯವನ್ನು ಏನು ಜೊತೆಗೆ ಸೆಲ್ಫ್ ಜೊತೆ ಮಾತ್ರ ಪ್ರಿಪೇರ್ಸ್ನ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಅವರು ಪೊಲಿಟಿಕ್ಸ್ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಏನಾಗ್ತಾ ಹೋಗುತ್ತೆ ಬಡತನ ಮಾಡಲಿಕ್ಕೆ ಇವತ್ತು ಸಾಧ್ಯತೆ ಆಗ್ತಾ ಇದೆ. ಸೊ ಅದು ಗೌರ್ಮೆಂಟ್ ಪಾಲಿಸಿ ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ಸರ್ಕಾರಿ ಚಟುವಟಿಕೆಗಳಾಗಿರ್ಬೋದು, ಅವೆಲ್ಲವೂ ಇವತ್ತಿನಾಗುತ್ತೆ ಇವತ್ತು ಸಾಕಷ್ಟು ಸ್ಟ್ರಗಲ್ ಸಮಸ್ಯೆಗಳು ಬಿಕಾಸ್ ರಾಜಕೀಯಕ್ಕೆ ಸಂಬಂಧಪಟ್ಟಂಥ ಒಂದು ಏನು ರಚನೆ ಏನಿದೆ ಅದು ಬಹಳಷ್ಟು ದೌರ್ಬಲ್ಯವಾಗಿದೆ. ಇವತ್ತು ಯಾವುದೇ ಪ್ರೋಗ್ರಾಮ್ಸ್ಗಳು ಯಾವುದೇ ಒಂದು ರೂಲ್ಸ್ಗಳು ಇವತ್ತು ಪೂರ್ ಪೀಪಲ್ಗೆ ಆಗ್ತಾ ಇಲ್ಲ. ಸೊ ಅದು ಒಂದು ಕಾರಣ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ weak and rigid social structure. Very important. Weak and rigid social structure. ಸಾಮಾನ್ಯವಾಗಿ ನೋಡಬಹುದು ಇಲ್ಲಿ ನಾವು ಸಾಕಷ್ಟು ಕೊರತೆ ಇದೆ. ಹಾಗೆ ರಿಜಿಡ್ ಸೋಷಿಯಲ್ ಸ್ಟ್ರಕ್ಚರ್ ಸಾಮಾಜಿಕವಾಗಿರ್ತಕ್ಕಂಥ ಒಂದು ರಚನೆ ನಮ್ಮ ಸಮುದಾಯದ ಒಂದು ಕಮ್ಯುನಿಟೀಸ್ ಅಂತಕ್ಕಂಥದ್ದಿದೆ. ಆ ಕಮ್ಯುನಿಟೀಸ್ ಅಂತಕ್ಕಂಥ ನಿರ್ದಿಷ್ಟವಾಗಿದೆ. ಯಾವುದೇ ಕಾರಣಕ್ಕೂ ನಾವು ಬದಲಾವಣೆ ಆಗೋದಿಲ್ಲ. ಹಿಂಗೆ ಟ್ರೆಡಿಷನ್ಸ್ ಓನ್ಲಿ ಡಿಸೆನ್ಸ್ ಓನ್ಲಿ. ನಾವು ಯಾವುದೇ ಕಾರಣಕ್ಕೂ ಸೊ ನಾವು ಹಿಂಗಿದ್ದೀವ ಸೊ ಓಕೆ ನಾವು ಯಾವುದೇ ಗೌರ್ಮೆಂಟ್ ಏನೇನು ಸೊ ಅದನ್ನೇನು ಮಾಡ್ತಾ ಇದ್ದೀವಿ ತೆಗೆದುಕೊಳ್ಬೋದು ಅಥವಾ ಬಿಡ್ಬೋದು. ಎರಡೂ ಸನ್ನಿವೇಶಗಳಿದೆ. ತೆಗೆದುಕೊಳ್ಬೋದು ಅಥವಾ ಬಿಡ್ಬೋದು. ಎರಡೂ ಸನ್ನಿವೇಶಗಳಿದೆ. ಸೊ ಅವೆಲ್ಲ ಆ್ಯಂಡ್ ವಿ ಕ್ಯಾನ್ ಸೊ ನಾವು ಯಾವುದೇ ಕಾರಣಕ್ಕೂ ಬದಲಾವಣೆ ತರಲಿಕ್ಕೆ ಸಾಧ್ಯತೆ ಇಲ್ಲ. ಬನ್ನಿ ನೀವು ಗಮನಿಸಿ ಕೊಡ್ತೀವಿ. ಸೊ ವಿ ಆರ್ ಅಪಾಸಿಟೀಸ್ ಗೌರ್ಮೆಂಟ್ ಪ್ರೈವೇಟ್ ವಿ ಆರ್ ನಾಟ್ ಲೈಕ್ ಸರ್ಕಾರವು ನಿಮಗೆ ಏನಾದರೂ ಸೌಲಭ್ಯಗಳನ್ನು ಕೊಡ್ತಾ ಇದೆ ಯೂಸಲಿ ಜೈಲಲ್ಲಿ. ಸೊ ಅದನ್ನು ಏನು ಮಾಡ್ತಾರೆ ಪಬ್ಲಿಕ್ ಅಂತ ಒಂದು ಪೀಪಲ್ ಏನಿದ್ದಾರೆ ಅದನ್ನು ಏನು ಮಾಡ್ತಾ ಇವತ್ತು ಇಸ್ಕೊಳ್ತಾ ಇಲ್ಲ. ಮೀನ್ಸ್ ಅದನ್ನು ಬಳಸ್ಕೊಳ್ತಾ ಇಲ್ಲ, ರಿಸೀವ್ ಮಾಡ್ಕೊಳ್ತಾ ಇಲ್ಲ, ಸ್ವೀಕರಿಸ್ತಾ ಇಲ್ಲ. ಸೊ ಹಾಗಾಗಿ ಏನಾಗ್ತಾ ಹೋಗ್ತೀವಿ ದ ವೀಕ್ ಅಂಡ್ ರಿಜಿಡ್ ಸೋಷಿಯಲ್ ಸ್ಟ್ರಕ್ಚರ್ಸ್. ನಾವು ಸಮಾಜ ಬರುತ್ತೆ ನಗರ ಕೆಲವು ಏನು ಮಾಡ್ತಾ ಇದ್ದಾರೆ ಅರ್ಬನ್ ಕೆಲವರು ಕೋಶಗಳು ಸಿಗ್ತವೆ ನಗರಗಳಲ್ಲಿ. ಸೊ ನಾವು ಹಳ್ಳಿಗಳಲ್ಲಿ ಕೆಲವರು ಹಳ್ಳಿಗಳಲ್ಲಿ ಅವಕಾಶ ಇದೆ ಅವುಗಳನ್ನು ಬಿಟ್ಟು ನಗರಗಳು ಸೋಷಿಯಲ್ ಸ್ಟ್ರಕ್ಚರ್ಸ್ ಅಂತಕ್ಕಂಥದ್ದು ಏನಿದೆ ಸಾಮಾಜಿಕವಾಗಿರ್ತಕ್ಕಂಥ ಒಂದು ರಚನೆ ಅಂತ ಏನಿದೆ. ಸೊ ನಾವು ಈ ಒಂದೇ ಕಡೆ ಈ ಥರ ಇಲ್ಲೇ ಸೊ ಅಲ್ಲಿ ಹೋದೇ ಸೊ ಏನಾಗುತ್ತೋ ಏನು. ಸೊ ಈ ಒಂದು ಕೋರ್ಸ್ಗಳಲ್ಲಿ ನಾವು ಸೊ ಈ ಥರ ಊಟ ಮಾಡೋದಾಯ್ತು ಇಲ್ಲ ಅಂದರೆ ಸಾಕು ಯಾಕೆ ನೋಡೋಣ ಇಲ್ಲೇ ಒಂದೇನೋ ಮಾಡೋಣ ಮಾತ್ರ ಒಂದು ನೇಚರ್ ಬೇಕಾಗುತ್ತೆ. ಸೊ ಅಲ್ಲಿ ಏನಾಗುತ್ತೆ ಈ ಒಂದು ಕಾರಣ ಔಟ್ ಡಿಸ್ಕಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ವೀಕ್ ಅಂಡ್ ರೆಸಿಡೆಂಟ್ ಸೋಷಿಯಲ್ ಸ್ಟ್ರಕ್ಚರ್ಸ್ ಸಾಮಾಜಿಕ ಒಂದು ರಚನೆಗೆ ಏನಾಗುತ್ತೆ ಒಂದು ತೀಕ್ಷ್ಣವಾಗಿರ್ತಕ್ಕಂಥ ಕಠಿಣವಾಗಿರ್ತಕ್ಕಂಥ ಮತ್ತು ದೌರ್ಬಲ್ಯವಾಗಿರ್ತಕ್ಕಂಥ ಒಂದು ಜೀವನ ಶೈಲಿ ಏನಿದೆ ಅದು ಬಡತನಕ್ಕೆ ಕಾರಣ ಆಗುತ್ತೆ. ಇಲ್ಲವಾ ಏನಾಗಿದೆ ಪೂಜಾರಿ ಆಗಿರಬೇಕು, ಒಬ್ಬ ಮಾರಾಟ ಕೆಲಸ ಮಾಡಬೇಕು, ಒಬ್ಬ ಒಡೆಗೆ ಕೆಲಸ ಅಡುಗೆಯನ್ನು ಕೆಲಸವನ್ನೇ ಮಾಡಬೇಕು, ಕುಂಬಾರ ಅಡುಗೆಯನ್ನು ಮಾಡಬೇಕು, ಚಪ್ಪಲಿ ಹೊಲಿಯಬೇಕು, ಚಪ್ಪಲಿಯನ್ನೇ ಹೊಲಿಯಬೇಕು. ಸೊ ಈ ಥರ ಒಂದು ಕಂಡೀಷನ್ಸ್ ಕೂಡ ಇರುತ್ತೆ. ಈ ಥರ ಒಂದು ಸೋಷಿಯಲ್ ಫಿಕ್ಸ್ ಇರುತ್ತೆ. ಸೊ ಅವುಗಳ ಬದಲಾವಣೆ ಆಗಬೇಕು. ಯಾವುದೇ ಕಾರಣಕ್ಕೂ ಬಡತನ ಮಾಡಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಸೊ ಹಾಗಾಗಿ ಇಟ್ಸ್ ದ ಇಂಪಾರ್ಟೆಂಟ್ ಆಫ್ ಕ್ರಿಯೇಟ್ ಆಫ್ ಪವರ್ಟಿ ವೀಕ್ ಅಂಡ್ ರಿಜಿಡ್ ಸೋಷಿಯಲ್ ಸ್ಟ್ರಕ್ಚರ್. ಒಂದು ದೌರ್ಬಲ್ಯ ಮತ್ತು ಒಂದು ಕಠಿಣತೆ ಅಂತಕ್ಕಂಥದ್ದು ಸಾಮಾಜಿಕ ರಚನೆ ಇರೋದ್ರಿಂದ ಅವುಗಳ ಬದಲಾವಣೆ ಆಗ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಬಡತನವನ್ನು ನಿರ್ಮೂಲನೆ ಮಾಡಲಿಕ್ಕೆ ಆಗೋದಿಲ್ಲ, ನಿರ್ಮೂಲನೆ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಅಂಡ್ ನೆಕ್ಸ್ಟ್ ಒನ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಕ್ಯಾಸ್ಟ್ ಅಂಡ್ ರಿಲಿಜಿಯನ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಪವರ್ಟಿ.
institutions like caste and religions. ಸಾಮಾನ್ಯವಾಗಿ ನೀವು ಈ ಜಾತಿಗೆ ಧಾರ್ಮಿಕ ಸಂಸ್ಥೆಗಳು ಇನ್ಸ್ಟಿಟ್ಯೂಷನ್ಸ್ ಅಂತ ಓಕೆ, ಕೆಲವು ಧಾರ್ಮಿಕ ಸಂಸ್ಥೆಗಳು ಮತ್ತೆ ಕೆಲವು ವರ್ಗ ಜಾತಿಗಳಿರುವಂತೆ ಇವತ್ತು ತಂದೆ ಆಗಿರ್ತಕ್ಕಂಥ ಒಂದು ವರ್ಗಕ್ಕೆ ತಂದೆ ಆಗಿರ್ತಕ್ಕಂಥ ಒಂದು ಧರ್ಮಕ್ಕೆ ಮಾತ್ರ ಓದಿದರೆ ಪೊಲಿಟಿಕಲಿ ಆರ್ ನಾನ್ ಪೊಲಿಟಿಕಲಿ ಆರ್ ಸೋಷಿಯಲಿ ಕೆಲಸ ಮಾಡ್ತಾರೆ. ಸೊ ನಮ್ಮ ಜಾತಿಯವರು ಕೆಲಸ ಮಾಡಬೇಕು, ನಮ್ಮ ಜಾತಿಯವರಿಗೆ ಕಾರ್ಯಕ್ರಮ ಮಾಡಬೇಕು, ನಮ್ಮ ಜಾತಿಯವರಿಗೆ ಯೋಜನೆ ರೂಪಿಸಬೇಕು, ನಮ್ಮ ಜಾತಿಯವರ ಧರ್ಮವನ್ನು ಮಾಡಬೇಕು, ನಮ್ಮ ಜಾತಿಯವರಿಗೆ ಒಂದು ಇನ್ಸ್ಟಿಟ್ಯೂಟನ್ನು ಮಾಡಬೇಕು, ನಮ್ಮರಿಗೆ ಈ ಥರ ಒಂದು ಕಂಡೀಷನ್ಸ್ ಕೆಲವು ರೂಲ್ಸ್ಗಳಿರ್ತವೆ. ಅವು ವರ್ಟಿಕ್ಸ್ನ ಬಯೋಗ್ರಫಿಕಲ್ ಹಿಂದುಳಿದ ವರ್ಗದವರಿಗೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್, ಸೊ ಎಲ್ಲ ಸಂಬಂಧಪಟ್ಟಂತೆ ಅವುಗಳೇನಂತ ಪವರ್ಟಿಸಲ್ಲಿ ಬಗ್ಗೆ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಕ್ಯಾಸ್ಟ್ ಮತ್ತು ಮೇಲು ರಿಚ್ ಆಗಿ ಬಡತನ ಮತ್ತು ಶ್ರೀಮಂತಿಕೆ ಅಂತಕ್ಕಂಥದ್ದು ಅದರಲ್ಲಿ ಒಂದು ಸಾಕಷ್ಟು ಏನಾಗುತ್ತೆ ಅವುಗಳು ಸಾಕಷ್ಟು. ಸೊ ಅದಕ್ಕೋಸ್ಕರ ಅಂಬೇಡ್ಕರ್ ಅವರ ಅಸಮಾನತೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರೋಗ್ರಾಮ್ಗಳಾಗಿತ್ತು, ಜಾರಿಗೆ ತಂದರು ಮತ್ತು ಸಹ ಅವರನ್ನು ನೆನೆಯುವಂಥ ದಿನಗಳಿರ್ತದೆ. ಅಸಮಾನತೆಯನ್ನು ಹೋಗಡಿಸಲಿಕ್ಕೆ ಅಂತಲೇ ಒಂದು ಕಾನೂನನ್ನ ಒಂದು ಗ್ರಂಥವನ್ನು ಇರುವಂಥವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸೊ ಹಾಗಾಗಿ ಈ ಒಂದು ಸಂಸ್ಥೆಗಳಲ್ಲಿ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಕ್ಯಾಸ್ಟ್ ಆರ್ ರಿಲಿಜಿಯನ್ಸ್ ಧಾರ್ಮಿಕ ಸಂಸ್ಥೆಗಳಿದೆ ಹೊರತು ಕೇವಲ ಒಂದು ಧರ್ಮವನ್ನು ಬೆಳೆಸುವಂಥ ಪ್ರಯತ್ನವನ್ನು ಮಾಡಿದೆ, ಒಂದು ವರ್ಗವನ್ನು ಬೆಳೆಸುವಂಥ ಪ್ರಯತ್ನವನ್ನು ಇವತ್ತು ಮಾಡ್ತಾರೆ. ಸಾಮೂಹಿಕವಾಗಿ ಸೋಷಿಯಲಿ ಆಲ್ ದ ಕ್ಯಾಟಗರೀಸ್ ಎಲ್ಲ ವರ್ಗಗಳು ಸಹ ಇವತ್ತು ರಾಷ್ಟ್ರಕ್ಕೆ ಬೇಕು. ರಾಷ್ಟ್ರ ದೃಷ್ಟಿಗಳನ್ನು ನೋಡಬೇಕು ನಾವು, ಒಂದು ಕ್ಯಾಸ್ಟ್ ದೃಷ್ಟಿಗಳು ಮೀನ್ಸ್ ಜಾತಿಯ ದೃಷ್ಟಿಯಲ್ಲಿ ನೋಡಬಾರ್ದು, ಒಂದು ಇಡೀ ಒಂದು ರಾಷ್ಟ್ರ ದೃಷ್ಟಿಯನ್ನು ನಾವು ನೋಡಬೇಕಾಗುತ್ತೆ. ಸೊ ಹಾಗಾಗಿ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ವರ್ಗದವರಿಗೂ, ಎಲ್ಲ ಜಾತಿಯವರಿಗೂ, ಎಲ್ಲ ಧರ್ಮದವರಿಗೂ ಗೊತ್ತಿರುತ್ತೆ ಸಮಾನವಾಗಿರ್ತಕ್ಕಂಥ ಅವಕಾಶಗಳನ್ನು, ಸಮಾನವಾಗಿರ್ತಕ್ಕಂಥ ಕಾನೂನು ಕಾರ್ಯಕ್ರಮಗಳನ್ನು ತರ್ತಕ್ಕಂಥ ಪ್ರಯತ್ನ ಸರ್ಕಾರ ಮಾಡಬೇಕಾಗುತ್ತೆ. ಸೊ ಈಕ್ವಲ್ ದ ಫೆಸಿಲಿಟೀಸ್ ಆ್ಯಂಡ್ ಈಕ್ವಲ್ ರೈಟ್ಸ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ದ ಗವರ್ಮೆಂಟ್ ಪ್ರೊವೈಡ್ when definitely destroys our poverty issues. ಸೊ ಯಾವಾಗ ಸಮಾನವಾಗಿರ್ತಕ್ಕಂಥ ಒಂದು ಇಂಪಾರ್ಟೆನ್ಸ್ ನಾವು ಪ್ರಾಮುಖ್ಯತೆಯನ್ನು, ಫೆಸಿಲಿಟೀಸ್ಗಳನ್ನು, ರೈಟ್ಸ್ಗಳನ್ನು, ಕಾನೂನುಗಳನ್ನು ಕೊಡ್ತದೆ ಸರ್ಕಾರ, ಸೊ ಆಗ ಬಡತನವನ್ನು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅಲ್ಲಿವರೆಗೂ ಇದು ಸಾಧ್ಯ ಆಗಿಲ್ಲ. ಸೊ ಹಾಗಾಗಿ ದ ಕಾಸ್ ಆಫ್ ಪವರ್ಟಿ ಪೀಪಲ್ ಆರ್ ಲ್ಯಾಕ್ ಆಫ್ ಫ್ರೆಂಡ್. ಸೊ ಏನಾದರೂ ಆರ್ಥಿಕವಾಗಿ ನಾವು ಸ್ವಾತಂತ್ರ್ಯ ಇಲ್ಲೇ ಇರತಕ್ಕಂಥ ಸಹ ಬಡತನದ ಕಾರಣ ಲ್ಯಾಕ್ ಆಫ್ ಸಪೋರ್ಟ್. ಸೊ ಬಡತನವನ್ನು ಮೂಲವನ್ನು ನಾವು ಅರ್ಥ ಮಾಡ್ಕೊಳ್ಳೋದಿರುವುದು ಕೊರತೆ ಆಗ್ತಕ್ಕಂಥದ್ದು. ಹಾಗೆ ದ ಗ್ರೇಟ್ ಇಂಪಾರ್ಟೆನ್ಸ್ ಆಫ್ ಡಿಫರೆನ್ಸ್ ಇನ್ ದ ರಿಯಲ್ ಆಕ್ಟಿವಿಟೀಸ್ ಆಫ್ ಅಸೋಸಿಯೇಷನ್. ಮುಖ್ಯವಾಗಿ ನೇರವಾಗಿರ್ತಕ್ಕಂಥ ಉದ್ದೇಶಗಳನ್ನು ಹೊರತುಪಡಿಸಿದಾಗ ಮಾಡಿರುವುದು ಅವುಗಳಿಗೆ ಇಂಪಾರ್ಟೆನ್ಸ್ ಕೊಡದೇ ಇರತಕ್ಕಂಥದ್ದು ರಾಜಕೀಯ ಪಕ್ಷಗಳಾಗೋದು ದೌರ್ಬಲ್ಯ, ಅದು ಸಹ ಬಡತನಕ್ಕೆ ಕಾರಣ ಆಗುತ್ತೆ. ಕೇವಲ ಮಾಡ್ಕೊಳ್ತಾ ಹೋಗ್ತಾರೆ. ಅಡ್ಮಿಕ್ ರಾಜಕೀಯ ರಚನೆಯಲ್ಲಿ ಒಂದು ಕೊರತೆ ಇದೆ. ಸೊ ಅದು ಸಹ ಬಡತನಕ್ಕೆ ಕಾರಣ ಆಗುತ್ತೆ. ಸೋಷಿಯಲ್ ಸ್ಟ್ರಕ್ಚರ್ಸ್, ಸಾಮಾನ್ಯವಾಗಿ ಸಾಮಾಜಿಕ ಸಂರಚನೆ ಅಂತಕ್ಕಂಥದ್ರಲ್ಲಿ ಇವತ್ತು ಕಠಿಣತೆ ಮತ್ತು ಒಂದು ದೌರ್ಬಲ್ಯ ಅಂತಕ್ಕಂಥದ್ದು ಸೊ ಹೀಗೆ ಇರಬೇಕು, ಸೊ ಅವರ ಟ್ರೆಡಿಷನ್ಸ್ ವರ್ಕ್ ಏನಿದೆ ಸೊ ಅದನ್ನು ಮಾಡ್ಕೊಂಡು ಅದನ್ನು ಮಾತ್ರ ರಿಸೆಂಟ್ ಆಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಲೈಫ್ ಕ್ಯಾಸ್ಟ್ ಆ್ಯಂಡ್ ರಿಲಿಜಿಯನ್ಸ್, ಧಾರ್ಮಿಕ ಸಂಸ್ಥೆಗಳು ಧಾರ್ಮಿಕ ಒಂದು ವರ್ಗದ ಜನರಿಗೆ ಇಂಪಾರ್ಟೆನ್ಸ್ ಕೊಡೋದಾಗುತ್ತೆ, ಉಳಿದಂಥ ವರ್ಗಗಳಾಗಿರುತ್ತೆ. ಸೊ ಬಡತನದಲ್ಲಿ ಸಮಸ್ಯೆಗಳಾಗುತ್ತೆ. ಹಾಗಾಗಿ ದ ಇಂಪಾರ್ಟೆನ್ಸ್ 1, 2, 3, 4, 5, 6 the points important of the cause of poverty. Okay, dear students, finish our chapter. Okay, continue next class.